ಒಳ್ಳೆ ನಡೆಯೋಕ್ಕೂ ಇಷ್ಟೊಂದು ಒದ್ದಾಡ್ತಾ ಇದ್ದೀರಲ್ಲ. ನನ್ನ ಜೊತೆ 7 ಜನ್ಮಕ್ಕೂ ಹೆಜ್ಜೆ ಹಾಕ್ತೀನಿ ಅಂದ್ಬಿಟ್ಟು ಈಗ 2 ರೌಂಡಿಗೆ ಸುಸ್ತಾಗೋದ್ರಾ? ಹಾಗಲ್ಲ ಜಾನ್ವಿ ಅವರೇ, ನಿಮಗೆ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ನಿಧಾನಕ್ಕೆ ಬರ್ತಿದ್ದೆ ಅಷ್ಟೇ. ತೊಂದರೆ ಮಾಡೋರೆ ಪಕ್ಕದಲ್ಲಿರುವಾಗ ಇನ್ಯಾರು ತೊಂದರೆ ಕೊಡ್ತಾರೆ? ಬನ್ನಿ. ಏನಂದ್ಲು ಸಿಂಚನ? ಚೆನ್ನಾಗಿ ಕ್ಲಾಸ್ ತೊಗೊಂಡಿರ್ಬೇಕಲ್ವಾ? ಇಲ್ಲ ಬ್ರೋ, ಅಲ್ಲ ಅವಳು ಬೈದಿದ್ರು ಪರವಾಗಿರ್ತಿರ್ಲಿಲ್ಲ, ಅಥವಾ ಮೊನ್ನೆ ಒಂದು ಏಟು ಹೊಡೆದಲ್ಲ ಆ ಥರ ಒಂದು 4 ಏಟು ಹೊಡೆದಿದ್ರು ಪರವಾಗಿರ್ತಿರ್ಲಿಲ್ಲ. ಏನು ಮಾತಾಡಲಿಲ್ಲ ಕಣ. ನೀನು ಯಾಕೆ ಹೀಗೆ ಮಾಡಿದೆ ಅಂತಲೂ ಕೇಳಲಿಲ್ಲ ಕಣ. ಅವಳಿ ಮೌನನೇ ನಾನು ಕಾಡ್ತಿರೋದು, ಭಯ ಪಡಿಸ್ತಿರೋದು. ನಿನ್ನ ಕಿತ್ತಾಗಿರೋ ಐಡಿಯಾ ಮಾಡಿದಾಗಲೇ ಹೇಳಿದೆ ಬೇಡ ಕಣೋ ಅಂತ. ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಇಲ್ಲ ಬ್ರೋ, ಎಲ್ಲ ಮಾಡ್ತೀನಿ ಬ್ರೋ ಅನ್ನೋ ಹತ್ರ ದೊಡ್ಡ ಜೇಮ್ಸ್ ಬಾಂಡ್ ಥರ ಆಡಿದ್ವಿ. 2 ದಿವಸಕ್ಕೆ ತಗಲಾಕೊಂಡು. ಒಂದು ವಿಷಯ ಹೇಳ, ಆ ಮನೆಯಲ್ಲಿ ನಿನಗೆ ಮರ್ಯಾದೆ ಸಿಕ್ತಿದೆ ಅಂದರೆ ಅದಕ್ಕೆ ಕಾರಣ ಅವಳೇ ಕಣ. ನೋಡೋ, ನಿನ್ನ ಮರ್ಯಾದೆ ಹೋದರೂ ಪರವಾಗಿಲ್ಲ, ಬರೀ ಯಾವುದೇ ಕಾರಣಕ್ಕೂ ಸಿಂಚನನ್ನು ಕಳ್ಕೊಬಾರ್ದು. ನೀನು ಇಷ್ಟೆಲ್ಲ ಮಾಡಿದ್ರು ಅವಳು ನಿನ್ನ ಸೈಜ್ ಕೊಟ್ಟಿದ್ದಾಳೆ ಅಂದರೆ ಅವಳು ಗ್ರೇಟ್ ಕಣ. ಎಲ್ಲ ಬೇಕು ಅಂತ ಮಾಡಿದ್ನ. ಅವ್ರ ಮನೇಲಿ ಪ್ರತಿದಿನ ಕೆಲ್ಸಕ್ಕೆ ಹೋಗೋಂತ ಟಾರ್ಚರ್ ಕೊಡ್ತಿದ್ರು, ಅದಕ್ಕೆ ಹೀಗೆ ಮಾಡಿದೆ. ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿ ಎಡವಟ್ಟಾಯಿತು. ಏನು ಮಾಡಿದ ಎಡವಟ್ಟಿಂದ ನನ್ನ ಜೀವನದಲ್ಲೂ ಎಡವಟ್ಟಾಯಿತು. ಇದಳಲ್ಲಪ್ಪ ನಿಮ್ಮ ಮತ್ತಿಗೆ ವಿಷಯ ಗೊತ್ತಾಗಿ ಚೆನ್ನಾಗಿ ಮಂಗಳಾರತಿ ಮಾಡಿದ್ಲು ನನಗೆ. ನೀವು ಅಣ್ಣನಾಗಿ ಅವನ ಜೊತೆ ಹೋಗಿ ಕೂತ್ಕೊಂಡು ಕುಡ್ದಿದ್ದೀರಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಏನು ಮಾಡಲಪ್ಪ ನಾನು? ಯಾರ ಹತ್ರ ಬೇಕಾದ್ರೆ ಚೀಪ್ ಆಗ್ಬಾರ್ದು, ಹೆಂಡತಿಯರ ಹತ್ರ ಮಾತ್ರ ಚೀಪ್ ಆಗ್ಬಾರ್ದು. ಬಟ್ಟೆ ಹಿಂಡ್ದಂಗೆ ಹಿಂಡು ಬಿಡ್ತಾರೆ ಚೆನ್ನಾಗಿ. ಬ್ರೋ, ಈಗೆಲ್ಲ ಆಗತ್ತೆ ಅಂತ ನನಗೇನೋ ಗೊತ್ತಿತ್ತು. ಯಾವ ಮಾಹಿತಿ ಸಿದ್ದು ನಮ್ಮನ್ನು ನೋಡೋದು ನಮ್ಮ ಕರ್ಮ ಚೆನ್ನಾಗಿ ಹಾಕ್ಕೊಟ್ಟಿದ್ದಾನೆ. ಅದ್ರ ಜೊತೆ ಈ ಭಾವನ ಬೇರೆ. ಯಾರ ಮೇಲೆ ಕೋಪ ಮಾಡ್ಕೊಂಡು ಏನೋ ಪ್ರಯೋಜನ? ತಪ್ಪಾಗಿದೆ, ಅದನ್ನು ಕ್ಷಮಿಸ್ಬೇಕು. ಕ್ಷಮಿಸ್ಬೇಕಾಗಿರೋದು ಯಾರು? ನೀನು ಹೆಂಡತಿ. ಹೋಗು, ಅವಳನ್ನ ಸಮಾಧಾನ ಮಾಡು. ನನ್ನಿಂದ ತಪ್ಪಾಗಿದೆ, ಇನ್ನು ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ಅವಳ ಜೊತೆ ಕಾಂಪ್ರಮೈಸ್ ಮಾಡ್ಕೊ. ಈಗ ನಾನು ಮನೆಗೆ ಹೋದ್ರು ನಿಮ್ಮ ಅತ್ತಿಗೆ ಇದೇ ವಿಷಯ ಇಟ್ಕೊಂಡು ನನಗೆ ರೂಪ್ತಾನೆ. ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ. ಸಾರಿ ಬ್ರೋ, ಏನೋ ಮಾಡೋಕ್ಕೆ ಹೋಗಿ ಏನೇನೋ ಆಗೋಯ್ತು. ಏನೋ 4 ದಿನ ನೆಮ್ಮದಿಯಾಗಿ. ಅದೇ ನೀನು ನೆಮ್ಮದಿಯಾಗಿರೋಕ್ಕೆ ಹೋಗಿ ನನ್ನ ನೆಮ್ಮದಿ ಹಾಳಾಗೋಗಿದೆ. ಹೆಂಗೆ ಮುಖ ತೋರಿಸ್ಲಿಲ್ಲ ವೀಣಂಗೆ? ಬ್ರೋ, ಅದ ನಿನ್ನ ಪರಿಸ್ಥಿತಿನೇ ಹಾಗೆ ಅಂದರೆ ನನ್ನ ಪರಿಸ್ಥಿತಿ ಬಗ್ಗೆ ಹೇಳೋ. ಅತ್ತೆ ಮನೇಲಿ ಒಳ್ಳೆ ಕಳ್ಳ ಥರ ಓಡಾಡ್ತಿರ್ಬೇಕು. ಯಾರು ಯಾವಾಗ ಬೈತಾರೆ ಅಂತ ಬೈದಲ್ಲೇ ಓಡಾಡ್ತಿರ್ಬೇಕು. ನೀನೇ ಏನಾದರೂ ಒಂದು ಐಡಿಯಾ ಕೊಡೋ ಪ್ಲೀಸ್ ಕಣ. ಐಡಿಯಾ ಕೊಟ್ಟಾಗೆಲ್ಲ ನನ್ನ ಮಾತು ಕೇಳೋದು ಎಡವಟ್ಟು ಮಾಡ್ಕೋತೀಯ, ಮತ್ತೆ ಐಡಿಯಾ ಕೊಡು ಅಂತ ಬರ್ತೀಯ. ನೋಡ, ಅವ್ರವ್ರ ಸಂಸಾರದ ದೋಣಿನ ಅವರೇ ಸಾಗಿಸ್ಬೇಕು, ಯಾರು ಏನೂ ಮಾಡೋಕ್ಕಾಗಲ್ಲ. ನೋಡ, ಈಗಲೇ ಸಿಂಚನಿಗೆ ಫೋನ್ ಮಾಡು, ಮಾತಾಡು, ಸಮಾಧಾನ ಮಾಡು. ಫೋನ್ ಮಾಡು. ಅದೊಂದು ಟ್ರೈ ಮಾಡ್ಬಿಡ್ತೀನಿ. ಮಾಡು. ಏನು ಕಟ್ ಮಾಡ್ಬಿಟ್ಲು ಕಣ. ಇನ್ನೊಂದ್ಸಲ ಟ್ರೈ ಮಾಡು. ಮಾಡು. ಏನು ಮಾಡೋದ ಈಗ? ನನಗೆ ಸಿಂಚು, ಯಾಕದ್ಗೆ ಬರಕ್ಕೆ ಹೋದ್ರಿ? ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಮನೆಗೆ ವಾಪಸ್ ಬರ್ತಾ ಇದ್ದೆ ಅಲ್ವಾ? ಪರವಾಗಿಲ್ಲ ಸಿಂಚನ, ನೀನೇನು ಹೊರಗಿನವಳ? ನಮ್ಮನೆ ಹುಡುಗಿ ತಾನೆ. ನಿನಗೆ ನೋವಾದರೆ ನಮಗೂ ನೋವಾಗುತ್ತೆ. ನಿನ್ನನ್ನು ಈ ಪರಿಸ್ಥಿತಿನಲ್ಲಿ ಒಬ್ಬಳೇ ಬಿಡೋದಕ್ಕೆ ತುಂಬ ಭಯ ಆಯಿತು, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ನಿನಗೆ ಮಕ್ಕಳಂದರೆ ತುಂಬ ಇಷ್ಟ ಅಲ್ಲ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅತ್ತಿಗೆ? ಯಾಕೆ, ನಿಮ್ಗಿಷ್ಟ ಇಲ್ವಾ? ನನಗೂ ಇಷ್ಟನೇ, ಆದರೆ ಇದು ನಮ್ಮ ಕುಟುಂಬಕ್ಕೆ ಮೊದಲನೇ ಮಗು. ನಮ್ಮ ಅಪ್ಪನ ಮನೆಗೂ ಅತ್ತೆ ಮನೆಗೂ ಈ ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಪಟ್ಟರು ಗೊತ್ತಾ?
ಸರಿ ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರ್ತೀನಿ. ಈಗಲೇ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಇನ್ನು ಈ ಮಗು ಆಗ್ಬಿಟ್ರೆ ಜಗತ್ತಲ್ಲಿ ನೀನೊಬ್ಬಳೆ ಮಗು ಹೆತ್ತಿರೋದನ್ನ ಹಾಗೆ ಮೆರೆಸ್ಬಿಡ್ತಾರೆ. ನಾವೆಲ್ಲ ನಿನ್ನ ಸೇವೆ ಮಾಡ್ಕೊಂಡಿರೋ ಹಾಗೆ ಮಾಡಿಬಿಡ್ತಾರೆ. ಇಲ್ಲ, ಅದಾಗಬಾರ್ದು. ಆ ಮನೆಗೆ ನಾನೇ ರಾಣಿ ಆಗಿರಬೇಕು. ಅದಕ್ಕೋಸ್ಕರನೇ ನಿನಗೊಂದು ಗತಿ ಕಾಣಿಸ್ಬೇಕು ಅಂತಿರೋದು. ನಿಮ್ಮ ಮನೆಯವರು ನರಳಬೇಕು, ಕೊರಗಬೇಕು ಅಂದರೆ ನೀನು ಅಂತ್ಯ ಆಗಲೇಬೇಕು. ಹೇಳಮ್ಮ ನೀಲ. ಅಣ್ಣ ಎಲ್ಲಿದ್ಯಾ? ಇಲ್ಲೇ ಪಾರ್ಕ್ ಹತ್ರನೇ ಇದ್ದೀನಿ. ಸರಿ, ನೀನು ಅಲ್ಲೇ ಇರು. ನಾನು ಸಿಗ್ನಲ್ ಕೊಡ್ತಿದ್ದ ಹಾಗೆ ಹೊರಟು ಬಾ. ಸರಿ. ಸಿಂಚನ, ಅತ್ತೆ ಮಾವ ಬರೋ ಟೈಮ್ ಆಯಿತು, ಹೋಗೋಣ ಬಾ. ಅತ್ತಿಗೆ ಪ್ಲೀಸ್ ನೀವು ಹೋಗಿ, ನಾನು ಬರ್ತೀನಿ. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಏನೋ ಒಂಥರ ನೆಮ್ಮದಿಯಾಗಿದೆ. ನಾನು ಬರ್ತೀನಿ ಅತ್ತಿಗೆ. ಸಿಂಚನ, ಇನ್ನು ಸ್ವಲ್ಪ ದಿನ ಹೋದರೆ ನಿನಗೆ ಮಗು ಆಗುತ್ತೆ. ಅವಾಗ ಎಷ್ಟು ಬೇಕಷ್ಟು ಅದ್ರ ಜೊತೆ ಆಟ ಆಡ್ಕೊಳ್ಳುತ್ತೆ. ಈಗ ಟೈಮ್ ಆಯಿತು, ಬಾ ಹೋಗೋಣ. ಬಾಯ್. ಅಯ್ಯೋ ಸಿಂಚನ, ಕಾರ್ನ ಅಲ್ಲಿಗೆ ಪಾರ್ಕ್ ಮಾಡಿಬಿಟ್ಟಿದ್ದೀನಿ. ರೋಡ್ ದಾಟಬೇಕಾಗತ್ತೆ. ಬಾ, ಕರ್ಕೊಂಡು ಹೋಗ್ತೀನಿ. ನಾನು ಹೋಗ್ತೀನಿ ಅದಕ್ಕೆ. ಸಿಂಚನ, ಸಿಂಚನ, ಮೇಡಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮೇಡಮ್ ಇವ್ರನ್ನ.